ಬನ್ನಿ ಇವತ್ತು ಬಿಲ್ವಮಂಗಳ ಠಾಕೂರ್ ಅನ್ನೋ ಭಕ್ತನ ಕತೆ ನೋಡೋಣ. ಅದೊಂದು ಭಯಾನಕ ಬಿರುಗಾಳಿಯ ರಾತ್ರಿ. ಸಿಡಿಲು ಮಿಂಚುಗಳ ಆರ್ಭಟವಿತ್ತು. ನದಿಯಲ್ಲಿ ಪ್ರವಾಹ ಬಂದಿದ್ದರಿಂದ ಯಾವೊಬ್ಬ ನಾವಿಕನು ದೋಣಿ ನಡೆಸಲು ಸಿದ್ಧನಿರಲಿಲ್ಲ. ಆದರೆ ಒಬ್ಬ ಮನುಷ್ಯ ಕಾಮ ವಾಸನೆಯಲ್ಲಿ ಕುರುಡನಾಗಿ ನದಿಗೆ ಜಿಗಿದನು. ತೇಲುತ್ತಿದ್ದ ಕಟ್ಟಿಗೆಯೊಂದರ ಸಹಾಯದಿಂದ ನದಿ ದಾಟಿದನು. ಆದರೆ ಅದು ಕಟ್ಟಿಗೆಯಲ್ಲ, ಸತ್ತ ಹೆಣವಾಗಿತ್ತು. ಕಡೆ ದಡ ಸೇರಿ ಗೋಡೆಯ ಮೇಲಿದ್ದ ಹಗ್ಗವನ್ನು ಹಿಡಿದು ಮಹಡಿ ಏರಿದನು. ಆದರೆ ಅದು ಹಗ್ಗವಲ್ಲ, ವಿಷಕಾರಿ ಹಾವಾಗಿತ್ತು. ವಾಸನೆಯ ಗುಲಾಮನಾಗಿದ್ದ ಆ ವ್ಯಕ್ತಿ ಮುಂದೆ ಹೇಗೆ ಕೃಷ್ಣನ ಪರಮ ಭಕ್ತನಾದ? ಇದು ದಕ್ಷಿಣ ಭಾರತದ ಮಹಾನ್ ಸಂತ ಬಿಲ್ವಮಂಗಲ ಠಾಕೂರರ ಕತೆ. 13-14ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ದ್ರಾವಿಡ ಪ್ರದೇಶದಲ್ಲಿ, ಅಂದರೆ ಈಗಿನ ಕೇರಳ ಅಂತ ಹೇಳ್ಬೋದು, ರಾಮದಾಸ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಬಿಲ್ವಮಂಗಳ ಜನಿಸಿದರು. ಅವರು ಚಿಕ್ಕಂದಿನಿಂದಲೂ ಕುಶಾಗ್ರಮತಿಯಾಗಿದ್ದು ವೇದ ಶಾಸ್ತ್ರಗಳನ್ನು ಕಲಿತರು. ಆದರೆ ಯೌವನದಲ್ಲೇ ಹೆತ್ತವರನ್ನು ಕಳೆದುಕೊಂಡು ಅಪಾರ ಆಸ್ತಿಗೆ ಒಡೆಯರಾದರು. ವಿವೇಕವಿಲ್ಲದ ಹಣ ಅವರ ಪತನಕ್ಕೆ ಕಾರಣವಾಯಿತು. ನದಿಯ ಆಚೆ ದಡದಲ್ಲಿದ್ದ ಚಿಂತಾಮಣಿ ಎಂಬ ವೇಶ್ಯೆಯ ಸೌಂದರ್ಯ ಅವರು ಮರುಳಾದರು. ಅವಳು ಕೃಷ್ಣ ಭಕ್ತೆಯಾಗಿದ್ದರೂ ಬಿಲ್ವಮಂಗಲನಿಗೆ ಕೇವಲ ಅವಳ ದೇಹ ಮೇಲಷ್ಟೇ ಕಣ್ಣಿತ್ತು. ಅವಳಿಗಾಗಿ ತಂದೆಯ ಆಸ್ತಿಯನ್ನೆಲ್ಲ ಮಾರಿದರು. ಹೆಂಡತಿ ಮಕ್ಕಳನ್ನು ನಿರಾಕರಿಸಿದರು. ಅಂದು ಬಿಲ್ವಮಂಗಳನ ತಂದೆಯ ಶ್ರಾದ್ದದ ದಿನವಾಗಿತ್ತು. ವಿಧಿವಿಧಾನಗಳು ನಡೆಯುತ್ತಿದ್ದರೂ ಇವರ ಮನಸ್ಸೆಲ್ಲ ಚಿಂತಾಮಣಿ ಮೇಲಿತ್ತು. ಪೂಜೆ ಮುಗಿಯುತ್ತಿದ್ದಂತೆ ನದಿಯತ್ತ ಓಡಿದರು. ಆಗಲೇ ಭೀಕರ ಬಿರುಗಾಳಿ ಮಳೆ ಆರಂಭವಾಯಿತು. ನದಿ ತುಂಬಿ ಹರಿಯುತ್ತಿತ್ತು. ನಾವಿಕರು ಬರಲು ನಿರಾಕರಿಸಿದರು. ತಕ್ಷಣವೇ ಈತ ನದಿಗೆ ಧುಮುಕಿ ಹೆಣವನ್ನು ಮರವೆಂದು ಭಾವಿಸಿ ಹಿಡಿದು ದಡ ಸೇರಿ ಚಿಂತಾಮಣಿಯ ಮನೆಗೆ ಹೋದಾಗ ಬಾಗಿಲು ಮುಚ್ಚಿತ್ತು. ಗೋಡೆಯಲ್ಲಿದ್ದ ಹಾವನ್ನು ಹಗ್ಗವೆಂದು ತಿಳಿದು ಕಿಟಕಿಯ ಮೂಲಕ ಒಳಗೆ ಜಿಗಿದು ಅವಳ ಪಾದಕ್ಕೆ ಬಿದ್ದರು. ದೀಪ ಹಿಡಿದು ಬಂದ ಚಿಂತಾಮಣಿ ಬಿಲ್ವಮಂಗಳನ ಸ್ಥಿತಿ ನೋಡಿ ಬೆಚ್ಚಿಬಿದ್ದಳು. ಮೈಯೆಲ್ಲ ಹೆಣದ ದುರ್ವಾಸನೆ. ಅವಳು ಸಿಟ್ಟಿನಿಂದ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಮೂಳೆ ಮಾಂಸ ರಕ್ತವಿರುವ ಈ ನಾಶವಾಗುವ ದೇಹದ ಮೇಲೆ ನಿನಗೆ ಇಷ್ಟೊಂದು ವ್ಯಾಮೋಹವೇ? ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿಯನ್ನು ಅರ್ಧದಷ್ಟಾದರೂ ಶ್ರೀಕೃಷ್ಣನ ಮೇಲೆ ತೋರಿಸಿದ್ದರೆ ಇಷ್ಟೊತ್ತಿಗೆ ನಿನಗೆ ಪರಮಾತ್ಮಾನಂದ ಸಿಗುತ್ತಿತ್ತು. ನಿನ್ನ ಜನ್ಮಕ್ಕೆ ಧಿಕ್ಕಾರ ಎಂದು ಗದುರಿದಳು. ಈ ಮಾತುಗಳು ಬಿಲ್ವಮಂಗಳನ ಹೃದಯಕ್ಕೆ ಚಾಟಿ ಬೀಸಿದಂತಾಯಿತು. ಅವರ ಕಣ್ಣು ತೆರೆಯಿತು. ವೇಶ್ಯೆಯಾಗಿದ್ದ ಚಿಂತಾಮಣಿಯೇ ಅವರ ಜೀವನದ ಮೊದಲ ಗುರು. ಬಿಲ್ವನು ಎಲ್ಲವನ್ನೂ ತೊರೆದು ಬೃಂದಾವನದತ್ತ ಹೊರಟನು. ಬೃಂದಾವನಕ್ಕೆ ಹೋಗುವ ಹಾದಿಯಲ್ಲಿ ಅವರು ಒಬ್ಬ ಶ್ರೀಮಂತ ವ್ಯಾಪಾರಿಯ ಮನೆಯಲ್ಲಿ ಉಳಿದುಕೊಂಡರು. ಅಲ್ಲಿ ಆ ವ್ಯಾಪಾರಿಯ ಸುಂದರ ಪತ್ನಿಯನ್ನು ನೋಡಿ ಬಿಲ್ವಮಂಗಲನ ಮನಸ್ಸು ಮತ್ತೆ ಚಂಚಲವಾಯಿತು. ತಮ್ಮ ತಪ್ಪಿನ ಅರಿವಾಗಿ ತಮಗೆ ತಾವೇ ಅಸಹ್ಯ ಪಟ್ಟುಕೊಂಡು ಸ್ತ್ರೀ ಬಳಿ ಹೋಗಿ ಅವಳ ಕೂದಲಿನ ಪಿನ್, ಅಂದರೆ ಒಂದು ಮೊಣಚಾದ ಕಡ್ಡಿ, ಕೇಳಿ ಪಡೆದು, ಈ ಕಣ್ಣುಗಳೇ ನನ್ನ ಶತ್ರು, ಇವುಗಳೇ ನನ್ನನ್ನು ಭ್ರಷ್ಟಗೊಳಿಸುತ್ತಿರುವುದು ಎಂದು ಹೇಳುತ್ತಾ ಆ ಪಿನ್ನಿಂದ ತಮ್ಮ ಎರಡೂ ಕಣ್ಣುಗಳನ್ನು ಚುಚ್ಚಿಕೊಂಡು ಕುರುಡರಾದರು. ಲೌಕಿಕ ಕಣ್ಣುಗಳನ್ನು ಕಳೆದುಕೊಂಡ ಬಿಲ್ವಮಂಗಲರಿಗೆ ಭಕ್ತಿಯ ಒಳಗಣ್ಣು ತೆರೆಯಿತು. ಅವರು ತಲುಪಿದಾಗ ಒಬ್ಬ ಸಣ್ಣ ಗೊಲ್ಲ ಬಾಲಕ ಅವರಿಗೆ ದಿನವೂ ಹಾಲು ತಂದುಕೊಟ್ಟು ದಾರಿ ತೋರಿಸಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದನು. ಒಂದು ದಿನ ಆ ಬಾಲಕ ಕೊಳಲಿದಾಗ ಆ ನಾದಕ್ಕೆ ಬಿಲ್ವಮಂಗಲರು ಮೈಮರೆತು, ಆ ಬಾಲಕ ಬೇರಾರೂ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣನೇ ಆಗಿದ್ದನು. ಕೃಷ್ಣನು ಅವರ ಕೈಯನ್ನು ಮುಟ್ಟಿ ಓಡಿ ಹೋದಾಗ ಬಿಲ್ವಮಂಗಲರು ಹೀಗೆ ಉದ್ಧರಿಸಿದರು: ಹಸ್ತಮಾಕ್ಷಿಪ್ಯ ಯಾತೋಸಿ ಬಲಾತ್ ಕೃಷ್ಣ ಕಿಮದ್ಭುತಂ ಹೃದಯಾದ್ ಯದಿ ನಿಯಾಸಿ ಪೌರುಷಂ ಗಣಯಾಮಿತೆ. ಅಂದರೆ, ಕೃಷ್ಣನೇ, ನೀನು ನನ್ನ ಕೈ ಬಿಡಿಸಿಕೊಂಡು ಓಡಿ ಹೋಗಬಹುದು, ಆದರೆ ನನ್ನ ಹೃದಯದಿಂದ ಓಡಿ ಹೋಗಿ ತೋರಿಸು, ಆಗ ನಿನ್ನ ಶಕ್ತಿಯನ್ನು ಒಪ್ಪಿಕೊಳ್ಳುತ್ತೇನೆ ಅಂತ. ಬೃಂದಾವನದಲ್ಲಿ ನೆಲೆಸಿದ ಅವರಿಗೆ ಸೋಮಗಿರಿ ಎಂಬ ಗುರುಗಳು ಶುಕ ಎಂಬ ಹೆಸರಿಟ್ಟರು. ಮುಂದೆ ಬಿಲ್ವಮಂಗಲರು ಕೃಷ್ಣನ ಬಾಲಲೀಲೆಗಳನ್ನು ವರ್ಣಿಸುವ ಅತ್ಯಂತ ಮಧುರವಾದ ಶ್ರೀಕೃಷ್ಣ ಕರ್ಣಾಮೃತ ಎಂಬ ಅಮರ ಗ್ರಂಥವನ್ನು
ಸಂಸ್ಕೃತದಲ್ಲಿ ರಚಿಸಿದರು. ನಂತರ 16ನೇ ಶತಮಾನದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದ ಯಾತ್ರೆಯಲ್ಲಿದ್ದಾಗ ಈ ಗ್ರಂಥವನ್ನು ಪತ್ತೆ ಹಚ್ಚಿ ಇಡೀ ಭಾರತಕ್ಕೆ ಪರಿಚಯಿಸಿದರು. ಕಾಮವಾಸನೆಯ ತೀವ್ರತೆಯೇ ಭಕ್ತಿಯಾಗಿ ಬದಲಾದ ಒಬ್ಬ ಮನುಷ್ಯನ ಭಗವಂತನನ್ನೇ ಹೇಗೆ ವಶಪಡಿಸಿಕೊಳ್ಳಬಹುದು ಎಂಬುದಕ್ಕೆ ಬಿಲ್ವಮಂಗಲ ಠಾಕೂರರ ಜೀವನವೇ ಸಾಕ್ಷಿ. ನಿರ್ಜಲ ಏಕಾದಶಿಯ ಈ ಪವಿತ್ರ ದಿನದಂದು ಭಗವಂತ ನಮಗೂ ಇಂತಹ ಅನನ್ಯ ಭಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಹರೇ ಕೃಷ್ಣ.